ಮನೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಸಾಲನು ಇದೆ. ಸರಿ ಮಾವ ತಗೊಳ್ಳಿ. ಆಯ್ತಪ್ಪ, ಶುಭಾಶಯ. ಥ್ಯಾಂಕ್ ಯು. ಬಾ ಕೂತ್ಕೋ. ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಹೌದಾ? ಅಳಿಯಂದ್ರೆ ಸ್ವಂತ ಮನೆ ತಗೊಂಡು ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು. ಎಲ್ಲ ನಿನ್ ಮಗಳ ಕಾಲ್ಗುಣ ಕಣೆ. ಕಾಲಿಟ್ಟ ತಕ್ಷಣ ಎಲ್ಲ ಬಂದ ಬಂಗಾರ. ಸ್ವೀಟ್ ತಗೋಮ್ಮ. ಟೇಸ್ಟ್ ನೋಡಿ ಹೇಳು. ಹಾ ಚೆನ್ನಾಗಿದೆಯಪ್ಪ. ತುಂಬಾ ಚೆನ್ನಾಗಿದೆ. ಹೇಳ ರಾಕೇಶ್, ಏನ್ ಸಮಾಚಾರ? ರಾಜ್ ಸ್ವಲ್ಪ ಆಫೀಸಿಗೆ ಬರಕ್ಕಾಗತ್ತಾ? ಯಾಕೇನಾಯ್ತು? ನಮ್ಮ ಹೊಸ ಹ್ಯಾಂಡ್ಸೆಟ್ ಇದೆಯಲ್ಲ RX49, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನೀನ್ ಆಫೀಸಿಗೆ ಬಂದ್ರೆ ನಾವು ಡಿಸ್ಕಸ್ ಮಾಡ್ಬೋದು. ಇಟ್ಸ್ ವೆರಿ ಅರ್ಜೆಂಟ್. ಈ ಜುಮ್ಕೆ ಹೇಗಿದೆಮ್ಮ? ಚೆನ್ನಾಗಿದ್ಯಾ? ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ನಾನು ಸ್ವಲ್ಪ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಹೊರಟ್ ಬರ್ತೀನಿ. ಆಯ್ತು ಎಲ್ಲ ಒಳ್ಳೆ. ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು. ಹೋಗ್ ಬನ್ನಿ. ರಾಜ್, ಈಗ್ಲೇ ಹೋಗ್ಬೇಕಾ? ಏನೋ ಅರ್ಜೆಂಟ್ ಕೆಲಸ ಅಂತೆ, ಫೋನ್ ಬಂದಿತ್ತು, ಬರ್ಲಾ? ಹಾ ರಾಜ್, ಇವತ್ ಸಂಜೆ ಪಾರ್ಟಿಗೆ ಎಲ್ರನ್ನೂ ಇನ್ವೈಟ್ ಮಾಡಿದೀನಿ. ಯಾರನ್ನಾದ್ರೂ ಮರ್ತಿದ್ರೆ ನೀವು ಆಫೀಸಿಂದ ಇನ್ವೈಟ್ ಮಾಡಿ. ಖಂಡಿತ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಪ್ರಿಯಾ, ಬಂದೇಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಜೆನ್ನಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವಾಟ್ ಇಸ್ ದಿಸ್? ಯು ಆರ್ ಲುಕಿಂಗ್ ಗಾರ್ಜಿಯಸ್. ಯಾವ್ದಾದ್ರು ಹುಡುಗನ ಪಟಾಯಿಸ್ತಾ ಇದೆಯಾ? ಸರ್, ವಾಟ್ ಸರ್? ಅರ್ಜೆಂಟ್ ರಾಕೇಶ್ ನನ್ನ ಚೇಂಬರ್ ಬಂದು ನೋಡಕ್ಕೆ ಹೇಳು. ಓಕೆ? ಓಕೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವರಿಬಡಿ. ನಾವು ಭೇಟಿಯಾದ್ವಿ, ಜೊತೆಯಾದ್ವಿ, ದೂರನೂ ಆದ್ವಿ. ಈಗ ಮತ್ತೆ ಒಂದಾಗಿದ್ದೀವಿ. ಈ ಕ್ಷಣ ರೋಮಾಂಚನ. ಲವ್, ಸೋನಿಯಾ. ಹಾಯ್ ರಾಜ್. ಹಾಯ್ ರಾಕೇಶ್, ಪ್ಲೀಸ್ ಕಮ್. ರಾಜ್, ಏನದ್ ಪ್ರಾಬ್ಲಮ್? ಅಬ್ಸರ್ವೇಷನ್ಗೆ ಅಂತ ನಮ್ಮ ಸ್ಟಾಫ್ಗೆ ಹೊಸ ಹ್ಯಾಂಡ್ಸೆಟ್ ಕೊಟ್ಟಿದ್ವಲ್ಲ, ಅದರಲ್ಲಿ ಕಂಪ್ಲೇಂಟ್ ಇದೆ. ಅಲ್ಲ, ನೀನ್ ಚೆಕ್ ಮಾಡಿ ತಾನೆ ಪ್ರೊಡಕ್ಷನ್ಗೆ ಆರ್ಡರ್ ಕೊಟ್ಟಿದ್ದು? ಹೌದು, ಆದ್ರೆ ಅವ್ರು ಹೇಳೋ ಪ್ರಕಾರ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆಟೋಮೆಟಿಕಲಿ ಫೋನ್ ಬುಕ್ ಅಲ್ಲಿ ಇರೋ ಇನ್ನೊಂದು ನಂಬರ್ಗೂ ಡಯಲ್ ಆಗ್ತಾ ಇದೆ. ಅಂದ್ರೆ ಅಟ್ ಎ ಟೈಮ್ ಎರಡು ನಂಬರ್ ಕನೆಕ್ಟ್ ಆಗ್ತಿದೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಪ್ರೊಡಕ್ಷನ್ ನಿಲ್ಸ್ಬಿಡು. ಪ್ರೊಡಕ್ಷನ್ ಸ್ಟಾಪ್ ಮಾಡೋದಕ್ಕೆ ಮುಂಚೆ ನೀನು ಒಂದ್ಸತಿ ಸೋನಿಯಾ ಮೇಡಮ್ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಮಾತಾಡ್ತೀನಿ. It's perfect. Please go ahead with this contract file, Miss Monisha. Thank you. You're welcome. Madam, our next project worth is about 50 crores. Regarding dates? Yes. ಮೇಡಮ್, ಮಿಸ್ಟರ್ ರಾಜ್ಕುಮಾರ್ ನಿಮ್ಮ ಹತ್ರ ಮಾತಾಡ್ಬೇಕಂತ. ಬರಕ್ ಹೇಳಿ. ಓಕೆ ಮೇಡಮ್. Excuse me, ladies and gentlemen. I have an important meeting. Shall we discuss this later? Okay, it's all right. Thank you. May I come in, madam? Come in. Thank you, madam. Hi, Raj. Have a seat. Thank you, madam. ನಿಮಗೆ ಅಂತ ನಾನು ಬೊಕೆ ಕಳಿಸಿದ್ದೆ, ನೋಡಿದ್ರಾ? ನೋಡಿದೆ. ಥ್ಯಾಂಕ್ ಯು ಫಾರ್ ದಿ ಫ್ಲವರ್. ಅದ್ರ ಜೊತೆ ಒಂದು ಕಾರ್ಡ್ ಇತ್ತು, ಓದಿದ್ರಾ? ಓದ್ದೆ. ಥ್ಯಾಂಕ್ಸ್. ನಿಮ್ಮ ಅಚೀವ್ಮೆಂಟ್ ನೋಡಿ ನಾನು ಖುಷಿ ಪಟ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ಭಾವನೆ ನಿಮ್ ಮುಖದಲ್ಲಿ ಕಾಣ್ತಾನೆ ಇಲ್ವಲ್ಲ ರಾಜ್? ನೀವ್ ನಾನ್ ಬರ್ದಿರೋ ಪದಗಳನ್ನ ಸುಮ್ಮನೆ ಓದಿದ್ದೀರಾ ಅಷ್ಟೇ, ಅನುಭವಿಸುವುದಿಲ್ಲ ರಾಜ್. ಮೇಡಮ್, ಅದೇ ನಮ್ದು ಹೊಸ ಪ್ರಾಡಕ್ಟ್ ಇದೆಯಲ್ಲ ಮೇಡಮ್, ಅದೇ RX49 ಅಂತ, ಅದ್ರ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದೆ. ಅಂದ್ರೆ ನೀವು ಬಂದಿದ್ದು ಈ ವಿಷಯ ಡಿಸ್ಕಸ್ ಮಾಡಕ್ಕ? ಹೌದು ಮೇಡಮ್. ಐ ಆಮ್ ಸಾರಿ, ಐ ಆಮ್ ಬಿಸಿ ನೌ. ಏಷ್ಯನ್ ಝೋನ್ ಇಂದ ಕ್ಲೈಂಟ್ಸ್ ಬಂದಿದ್ದಾರೆ, ಅರ್ಜೆಂಟ್ ಮೀಟಿಂಗ್ ಇದೆ. ಅಂದ್ರೆ ನೀವು? ಐ ಆಮ್ ಸಾರಿ, ಐ ಆಮ್ ಬಿಸಿ. ಹಾಗಾದ್ರೆ ಲಂಚ್ ಟೇಬಲ್ ಬರಲ್ಲ ಮೇಡಮ್? ನನ್ನ PA ನಿಮಗೆ ತಿಳಿಸ್ತಾರೆ.
ಯು ಮೇ ಗೋ ನಾವ್. ಓಕೆ ಮೇಡಮ್. ಹಲೋ, ನಾನು ಭಗತ್ ಮಾತಾಡ್ತಿರೋದು. ಹೇಳಿ ಭಗತ್. ಮೇಡಮ್ ಅರ್ಜೆಂಟ್ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾರೆ. ತಾವು ಅವ್ರನ್ನ ಸಂಜೆ ಅವ್ರ ಮನೇಲೆ ಮೀಟ್ ಮಾಡ್ಬೇಕಂತೆ. ಮನೆ ಅಂದ್ರೆ ಯಾವ್ದು? ಅಪಾರ್ಟ್ಮೆಂಟಾ, ಸದಾಶಿವ ನಡೆದಿರೋ ಬಂಗ್ಲೆನಾ, ಅಥವಾ ಮ್ಯಾನ್ಷನ್ ಇಲ್ಲ ಓಲ್ಡ್ ಹೌಸಾ? ಯಾವ್ದು? ಅದೇ ಸರ್, ಗೆಸ್ಟ್ ಹೌಸ್. ಗೆಸ್ಟ್ ಹೌಸ್. ಹೌದು ಸರ್. ಓಕೆ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ರಾಜ್. ರಾಜ್, ಯಾಕಿಷ್ಟು ಲೇಟು? ಅದು ಪ್ರಿಯಾ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಿಮ್ ಮೊಬೈಲು ಸ್ವಿಚ್ ಆಫ್ ಆಗಿತ್ತು. ಮೊಬೈಲ್, ಓ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿದೆ. ಎಲ್ರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೌದು ಪ್ರಿಯಾ, ನನ್ನಿಂದಲೇ ಲೇಟ್ ಆಗೋಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೋಡು, ನೀನ್ ಎಲ್ಲರೂ ವಿಚಾರಿಸ್ಕೊಂತ ಇರೋ, ನಾನು ಇಮಿಡಿಯೇಟ್ ಆಗಿ ಫ್ರೆಶ್ ಆಗಿ ಬೇಗ ಬಂದ್ಬಿಡ್ತೀನಿ. ಬನ್ನಿ. ಓಕೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅದಿರ್ಲಿ, ಏನೆಲ್ಲ ಜೋರ ನಗ್ತಿರಲ್ಲ, ಏನ್ ವಿಷಯ, ಏನ್ ಸಮಾಚಾರ? ನಾನ್ ಹೇಳ್ತೀನಿ. ಎಲ್ರೂ ಸೇರ್ಕೊಂಡು ರಾಕೇಶ್ಗೆ ಪ್ರೀತಿ ಪಾಠ ಹೇಳ್ಕೊಡ್ತಿದ್ದಾರೆ. ರಾಕೇಶ್ಗೆ ಪ್ರೀತಿ ಪಾಠನ? ಲೇ ಕಳ್ಳ. ಇಲ್ಲ ಗುರು, ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಪ್ರೀತಿ ಅಂದ್ರೆ ಧಾರವಾಡ ಬೇಡ ಅಂತೆ. ಬೇಡ. ಈಗ ಪ್ರೀತಿ ಬಗ್ಗೆ ಅವ್ರವ್ರು ತಿಳಿದ ಹಾಗೆ ಹೇಳಿದ್ರು. ಹಾ. ನಿಜವಾದ ಪ್ರೀತಿ ಏನು ಅಂತ ನೀನೇ ಹೇಳ್ಬಿಡ. ನಾನಾ? ನನಗೇನು ಗೊತ್ತು? ಏ, ಇಲ್ಲ. ಓಕೆ ಓಕೆ ಓಕೆ, ಸೈಲೆನ್ಸ್ ಪ್ಲೀಸ್. ಏನಾಯ್ತು? ಬೇರೆ ಯಾರು ಅನ್ಕೊಂಡ್ರ? ಇಲ್ಲಪ್ಪ, ಹಾಗೆ ಸುಮ್ನೆ. ಮತ್ತೆ ಯಾಕೆ ಗಾಬರಿ ಆದ್ರಿ? ಇಲ್ಲ, ನಾನು ಯಾರೋ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಬೆಡ್ರೂಮ್ ಅಲ್ಲಿ ಹೆಂಡತಿ ಪಕ್ಕದಲ್ಲಿರುವಾಗ ಬೇರೆಯವ್ರ ಬಗ್ಗೆ ಯೋಚಿಸೋದ್ ತಪ್ಪು. ಬರೀ ಬೆಡ್ರೂಮ್ ಅಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲೇ ಇದ್ರು ಹೆಂಡತಿನ್ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು. ಹೌದು. ರಾಜ್, ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಎಲ್ರೂ ತುಂಬಾ ಸಂತೋಷ ಪಟ್ರು. ನನ್ಗೂ ತುಂಬಾ ಖುಷಿ ಆಯ್ತು. ಎಲ್ರೂ ನಿಮ್ಮನ್ನೇ ಹೊಗಳ್ತಿದ್ರು, ಮನೇನ್ ಹೊಗಳಿದ್ರು, ಹಾಗೆ ಊಟನೂ ಮೆಚ್ಕೊಂಡ್ರು. ಅದೆಲ್ಲ ಇರ್ಲಿ, ನಮ್ಮ ಶ್ರೀಮತಿನ ಯಾರಾದ್ರೂ ಹೊಗಳಿದ್ರ? ನನ್ ಶ್ರೀಮಾನ್ ಬಾಯಿಂದ ಮಾತ್ರ ನನ್ಗೆ ಹೊಗಳಿಸ್ಕೊಳಕ್ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ರೂ ನಿಮ್ಮನ್ನ ಹೊಗಳೋದ್ ನೋಡೋದು ಅಂದ್ರೆ ನನ್ಗಿನ್ನೂ ಇಷ್ಟ. ಅದಿರ್ಲಿ, ತಾವ್ ಯಾವಾಗ ನಮ್ಮನ್ನ ಹೊಗಳೋದು? ಎಷ್ಟು ಹೊಗಳಿದ್ರು ತೃಪ್ತಿನೇ ಇಲ್ಲ. ನಮ್ ಪುಟ್ಟು ಬಂದ್ಬಿಟ್ಟ ಅಂದ್ರೆ ಅವಾಗ ಹೊಗಳೋದೆಲ್ಲ ಬಂದ್. ನೀವ್ 20 ಸಲ ಕರೆದ್ರೆ ನಾನ್ 1 ಸಲ ಮಾತ್ರ ಬಂದಿರಿ ಅಂತೀನಿ. ಟಾಕ್ ಟು ದೀಸ್ ಪೀಪಲ್, ಏನ್ ಹೇಳ್ತಾರೆ ನೋಡೋಣ. ಹಾಯ್ ರಾಕೇಶ್. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಸಂಜೆ ರಿಪೋರ್ಟ್. ಆ ಫಾಲ್ಟ್ ರಿಪೋರ್ಟ್ ಇದೆಯಲ್ಲ, ಅದನ್ನ ಸಂಜೆ ಒಳಗೆ ನನ್ನ ಚೇಂಬರ್.
ಗುಡ್ ಮಾರ್ನಿಂಗ್ ಯಾ ಸರ್. ಗುಡ್ ಮಾರ್ನಿಂಗ್. ಚೇರ್ಮನ್ ನಿಮ್ಗೋಸ್ಕರ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಇದು ನನ್ನ ಚೇಂಬರ್ ಅಲ್ಲಿ ಇಡು. ಗುಡ್ ಮಾರ್ನಿಂಗ್ ಸರ್. ಸರ್, ನನ್ನ ಬರಕ್ಕೆ ಹೇಳಿದ್ರಂತೆ. ಇದು ನಿನ್ನ ರಿಸಿಗ್ನೇಷನ್ ಲೆಟರ್. ಸರ್, ವಾಟ್ ಸರ್? ಯು ಆರ್ ರಿಸೈನಿಂಗ್ ದಿಸ್ ಕಂಪನಿ ರೈಟ್ ನೌ. ಸರ್, ನಾನು ಯಾಕೆ ರಿಸೈನ್ ಮಾಡ್ಲಿ? ಅದನ್ನ ನೀನು ನನ್ನೇ ಕೇಳ್ತೀಯ? ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ನಿನಗೆಷ್ಟೋ ಧೈರ್ಯ ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡೋದಿಕ್ಕೆ? ಸರ್, ಇದು ಸುಳ್ಳು ಸರ್. ಐ ಸೇ ಜಸ್ಟ್ ಸೈನ್ ಇಟ್. ಸೋನಿಯಾ, ವಾಟ್ ಈಸ್ ದಿಸ್? ಏನ್ ನಡೀತಿದೆ ಇಲ್ಲಿ? ನನ್ ಬಗ್ಗೆ ಅವ್ರ ಹತ್ರ ಏನ್ ಹೇಳಿದೆ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ತಪ್ಪು ಹೊರಿಸ್ತಾ ಇದ್ಯಾ? ಹೇಳು ಸೋನಿಯಾ, ಹೇಳು ಏನ್ ನಡೀತು ಅಂತ. No, shut up. ನೀನ್ ತಪ್ಪು ಮಾಡಿ ನನ್ ಬಗ್ಗೆ ಅವ್ರ ಹತ್ರ ಏನೇನೋ ಹೇಳಿದ್ಯಾ? ನನ್ನದ್ರಿಗೆ ನನ್ನ ಹೆಂಡತಿ ಹತ್ರ ಮಾತಾಡ್ತೀಯ? ಸರ್, ನೋಡು, ತುಟಿ ಪಿಟಿಕ್ ಅಂತ ಈ ಲೆಟರ್ ಸೈನ್ ಹಾಕಿ ಸರ್, ಇಲ್ಲಿಂದ ಹೊರಟೋಗು. ಸರ್, ನನ್ ಮಾತು ಕೇಳಿ ಸರ್, ಪ್ಲೀಸ್. ಸರ್, ದಯವಿಟ್ಟು ನನ್ ಮಾತು ಕೇಳಿ ಸರ್, ಪ್ಲೀಸ್. ಸೋನಿಯಾ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಸರ್. ಲುಕ್, ನನಗೂ ನನ್ನ ಕಂಪನಿಗೂ ಅವಮಾನ ಆಗೋದು ನನಗೊಂಚೂರು ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಹತ್ರ ನಾನು ರೆಸಿಗ್ನೇಷನ್ ಮಾತ್ರ ಕೇಳ್ತಾ ಇರೋದು. ಸರ್, ನೀನ್ ಮಾಡಿರೋ ಮನೆ ಹಾಳು ಕೆಲಸಕ್ಕೆ ನಿನ್ನ ಸುಟ್ಟು ಬಿಡ್ತಾ ಇದ್ದೆ. ಸರ್, ಪ್ಲೀಸ್ ಸರ್. ರೆಸಿಗ್ನೇಷನ್ ಲೆಟರ್ಗೆ ಸೈನ್ ಮಾಡಿ 24 ಗಂಟೆ ಒಳಗೆ ತಂದ್ಕೊಡ್ಬೇಕು. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್, ನನಗೆ ಒಂದು 2 ಮಿನಿಟ್ ಟೈಮ್ ಕೊಡಿ ಸರ್. ಮಾತಾಡೋ ಈ ಲೆಟರ್ ಸೈನ್ ಮಾಡಿ ತಂದ್ಕೊಡ್ಬೇಕು. ಇಲ್ಲ ಅಂದ್ರೆ ಪ್ಲೀಸ್ ಸರ್, ನಡೆದಿದ್ದೇನೋ ಅಂತ ಹೇಳ್ತೀನಿ ಸರ್. ಸರ್, ದಯವಿಟ್ಟು ಸರ್. ಆಗೋದಿಕ್ಕೆ ನೀನ್ ಲಾಯಕ್ಕಿಲ್ಲ. Darling, control yourself. BP raise ಮಾಡ್ಕೋಬೇಡಿ. Don't get excited. Come on, darling. Come on, baby. Come on. ನೋಡಿ, ನಿಮ್ಗೆ ಯಾರಿಗೂ ನಿಜ ಗೊತ್ತಿಲ್ಲ. ಆಕ್ಚುಲಿ ಸೋನಿಯಾನೇ ನನ್ನ ಮನೆ ಕರ್ಸಿದ್ಲು. ಮನೆ ಕರ್ಸ್ಬಿಟ್ಟು ನನ್ನ ಸೆಕ್ಷುಯಲಿ ಎಕ್ಸ್ಪ್ಲಾಯ್ಟ್ ಮಾಡಕ್ ಟ್ರೈ ಮಾಡಿದ್ಲು. ಆದ್ರೆ ಈಗ ಹೇಳ್ತಾ ಇದ್ದಾಳೆ ನಾನೇ ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ನನಗೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಟ್ಟು ರಿಸೈನ್ ಮಾಡಕ್ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ನ್ಯಾಯ? ನೋಡಿ, ನೀವೆಲ್ಲ ನನ್ನ ಜೊತೆ ವರ್ಕ್ ಮಾಡೋರು. ನನ್ನ ಕ್ಯಾರೆಕ್ಟರ್ ಗೊತ್ತಿಲ್ವಾ ನಿಮ್ಗೆ? ನನ್ನ ನಂಬಲ್ವಾ ನೀವ್ ಯಾರು? ರಾಕೇಶ್, ನೀನ್ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ನಂಬಲ್ವಾ ನೀನು? ರಾಜ್, ನೀನು ಆಫೀಸಿಂದ ಹೋದ್ಮೇಲೆ ನಾನು ಎಲ್ಲರ ಹತ್ರ ನಿನ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಆದ್ರೆ ಯಾರು ನಿನ್ ಮಾತು ನಂಬ್ತಾನೆ ಇಲ್ಲ. ಯಾರು ನಂಬಲಿಲ್ಲ ಅಂತ ಆ ಸೋನಿ ಹೇಳಿದ್ದೆ ಸರಿ ಅಂತ ನಾನು ರಿಸೈನ್ ಮಾಡ್ಬೇಕಾ? ರಾಜ್, ನೀನ್ ರಿಸೈನ್ ಮಾಡೋದು ನನ್ಗೆ ಇಷ್ಟ ಇಲ್ಲ. ತಪ್ಪಾಗೋದು ಸಹಜ. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರ ಪರಿಸ್ಥಿತಿ ಹೀಗೆ ಇರ್ತಿತ್ತು. ಬಟ್ ಈಗ ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಕ್ಕಾಗತ್ತಾ? ಇದನ್ನೆಲ್ಲ ಹೇಗೆ ನಂಬೋದು? ನೋಡ್ ರಾಜ್, ಆಗಿದ್ದನ್ನೆಲ್ಲ ಮರ್ತ್ಬಿಡು. ನಿನ್ನ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನೀನೀಗಾಗಲೇ ಸಿಕ್ಕಾಪಟ್ಟೆ ಸಾಲ ಮಾಡಿ ಬಂಗ್ಲೆ ಬೇರೆ ತಗೊಂಡಿದ್ಯಾ. ಒಂದ್ ವೇಳೆ ಈಗ ರಿಸೈನ್ ಮಾಡಿದ್ರೆ ನೀ ಸಾಲ ಹೇಗೆ ತೀರಿಸ್ತೀಯ ಹೇಳು? ನನ್ನ ಮಾತು ಕೇಳು. ಸೀದಾ ರಾಯ ಅವ್ರ ಹತ್ರ ಹೋಗಿ ಕಾಲು ಹಿಡ್ಕೊಂಡು ದಯವಿಟ್ಟು ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊ. ಆಮೇಲೆ ಅವರು ನಿಂಗೆ ನಾನೋಗ ಅವ್ರ ಕಾಲು ಹಿಡಿಬೇಕಾ? ಅದು ನಾನ್ ಮಾಡಿದಿರೋ ತಪ್ಪಿಗೆ ಉಪದೇಶ ಎಲ್ಲ ನೀನೇ ಇಟ್ಕೋ. ರಾಜ್, ರಾಜ್, ಇನ್ನೊಂದು ವಾರದೊಳಗೆ ಬೇರೆ ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ಈ ಬಂಗ್ಲೆನ ಸೀಸ್ ಮಾಡ್ಬೇಕಾಗತ್ತೆ. ನೀವ್ ಗಂಡ್ಸು ಅಂತ ನೀವೇನ್ ಮಾಡಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಐ ವಾಂಟ್ ಅ ಡಿವೋರ್ಸ್. ಐ ಆಮ್ ಲೀವಿಂಗ್ ಯು ರೈಟ್ ನೌ.